ಕೋಟಿ ಕೋಟಿ ಆಸ್ತಿಯನ್ನ ಬರೆಸಿಕೊಂಡು ಗಂಡ ಅತ್ತೆಯನ್ನ ಹೊರತಳಿದ ಪತ್ನಿಯ ಹೆಂಡತಿ ಕಿರುಕುಳಕ್ಕೆ ಬೇಸತ್ತು ಬೀದಿಗೆ ಬಂದ ಗಂಡ. ಚಿಕ್ಕಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಘಟನೆಯೊಂದು ನಡೆದಿದೆ. ಆಸ್ತಿಯನ್ನ ಬರೆಸಿಕೊಂಡು ಅತ್ತೆ ಗಂಡನನ್ನ ಹೊರತಳಿದ ಪತ್ನಿ, ಮುದಿ ವಯಸ್ಸಿನ ಅತ್ತೆಯನ್ನ ಬೀದಿಗೆ ತಳ್ಳಿದ ಸೊಸೆ. ಡಯಾಲಿಸಿಸ್ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ಪತಿ ವಿಶ್ವನಾಥ್ ಅತ್ತೆ ಗಂಡನ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಹೊರತಳ್ಳಿರುವಂತಹ ಆರೋಪ. ಸೊಸೆ ರಾಧಮ್ಮ ಗಂಡ ಹಾಗೂ ಅತ್ತೆಯನ್ನ ಹೊರತಳ್ಳಿರುವಂತಹ ಮಹಿಳೆ 35 ವರ್ಷಗಳ ಹಿಂದೆ ಮದುವೆಯಾಗಿದ್ದ ರಾಧಮ್ಮ ಹಾಗೂ ವಿಶ್ವನಾಥ್ ಇವರಿಬ್ಬರು ದಾಂಪತ್ಯ ಜೀವನಕ್ಕೆ ಮದುವೆಯಾದ 10 ವರ್ಷಗಳ ನಂತರ ಇಬ್ಬರು ಮಕ್ಕಳಾಗಿದ್ರು. 4 ವರ್ಷಗಳ ಹಿಂದೆ ಆಸ್ತಿ ಬರೆಸಿಕೊಂಡು ಹೊರತಳ್ಳಿರುವಂತಹ ಆರೋಪ ಕೇಳಿ ಬಂದಿದ್ದು, 4 ವರ್ಷಗಳಿಂದ ತಮ್ಮನ ಜೊತೆ ಇದ್ದಂತಹ ತಾಯಿ ಮತ್ತು ಅಣ್ಣ ನಮಗೆ ನನ್ನ ಆಸ್ತಿ ಕೊಡಿ ಅಂತ ಮನೆ ಮುಂದೆ ಕುಳಿತು ಪ್ರತಿಭಟನೆ ಮಾಡಿದ್ದಾಳೆ. ಹೆಂಡತಿ ವಿರುದ್ಧ ಚಿಕ್ಕಬಳ್ಳಾಪುರ ನಗರ ಠಾಣೆ ಹಾಗೂ ಎಸ್ಪಿಗೆ ದೂರು ಸಲ್ಲಿಸಿದ ವಿಶ್ವನಾಥ್. ಸಮುದಾಯಗಳಲ್ಲಿ ಒಂದಾದ ಬಲಿಜಿಗ ಸಮುದಾಯದಲ್ಲಿ ಚಿತ್ತಾರದವರು ಅಂದ್ರೆ ಪ್ರಾಚೀನ ಕಾಲದಿಂದಲೂ ಚಿಕ್ಕಬಳ್ಳಾಪುರದಲ್ಲಿ ಶ್ರೀಮಂತರು ಅಂತಲೇ ಲೆಕ್ಕ. ಇವರ ಪೂರ್ವಜರು ಊರಿನ ಮೇಲೆ ಆ ಕಾಲದಲ್ಲೇ ಹಿಡಿತ ಸಾಧಿಸಿದ್ರು. ಇವತ್ತಿಗೂ ನಗರದ ಬಹಳಷ್ಟು ಕಡೆ ಚಿತ್ತಾರ ಫ್ಯಾಮಿಲಿ ಅಂದ್ರೆ ಅವರ ಶ್ರೀಮಂತಿಕೆಗೆ ಒಂದು ಗತ್ತು ಗಾಂಭೀರ್ಯ ಇದೆ. ಆದ್ರೆ ಇದೇ ಚಿತ್ತಾರದ ವಂಶಕ್ಕೆ ಸೇರಿದ ಈ ವ್ಯಕ್ತಿ ನೋಡಿ, ಹೀಗೆ ಬೀದಿ ಬದಿ ಕುಳಿತು ಅನಾಥನಂತೆ ಬೀದಿಯಲ್ಲೇ ತಿಂಡಿ ತಿಂದು ಪ್ರತಿಭಟನೆ ಮಾಡ್ತಾ ಇರೋದನ್ನ. ಇನ್ನು ಪಕ್ಕದಲ್ಲೇ ಇರೋ ಈ ಹಣ್ಣು ಮುದುಕಿ ಈತನ ತಾಯಿ. ಮಗನ ಹೋರಾಟಕ್ಕೆ ಈ ಇಳಿ ವಯಸ್ಸಿನಲ್ಲೂ ಬೆಂಬಲವಾಗಿ ನಿಂತು ಕಣ್ಣೀರು ಸುರಿಸ್ತಾ ಇದ್ದಾಳೆ. ನನ್ನ ಹೆಂಡತಿ ಹೆಸರು ರಾಧಾ, ನನ್ನ ಮಗಳು ದೊಡ್ಡವಳು ರಂಜಿತಾ, ಎರಡನೇ ಚಿಕ್ಕವನು ರಕ್ಷಣ್. ನನ್ನ ಆಸ್ತಿ ಇಷ್ಟಿತ್ತು, 1.5 ಎಕರೆ ಇತ್ತು. ಅದರಲ್ಲಿ ಲೇಔಟ್ ಮಾಡಿಸಿದ್ದೀನಿ. ಆಸ್ತಿ ಬೇಕು ಅಂದರು. ಎಲ್ಲ ಮಾಡ್ತಾ ಇದ್ರೆ ಇಲ್ಲಿ ಬಂದು ಗಲಾಟೆ ಮಾಡಿ ನೀನೆಲ್ಲ ನಿನ್ನ ತಮ್ಮನ ಕೊಡ್ತಾ ಇದ್ದೀಯ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಮನೆಯಲ್ಲಿ ಯಾವಾಗಲೂ ಟಾರ್ಚರ್ ಮಾಡೋದು, ಮನೆಯಿಂದ ಆಚೆ ಹಾಕೋದು, ಇದೆಲ್ಲ ಮಾಡಿದೆ. ಬೇಡ ಇವೆಲ್ಲ ನಿನಗೆ ಅವೆಲ್ಲ ಬೇಡ ಅಂತೇಳಿ ಇದು ಮಾಡಿದ್ರೆ ತಲೆದಿಂಬೆತ್ತಿ ಮಕ್ಕಕ್ಕೆ ಹಾಕಿ ಅದ್ಮೋದು, ನೈಟಲ್ಲಿ ಹೊಡಿಯೋದು, ಇದೆಲ್ಲ ಮಾಡೋದು. ಎಷ್ಟು ದಿವಸ ನಾನು ಈಚೆಗೆ ಬರಬಾರ್ದು ಅಂದ್ಕೊಂಡಿದ್ದೆ. ಇವಾಗ ಬರೋ ಪರಿಸ್ಥಿತಿ ಬಂದಿದ್ದೀನಿ. ಇವಾಗ ಎಲ್ಲ ಸೈಟು ಎಲ್ಲ ಬರೆಸ್ಕೊಂಡು ನಿನ್ನ ಮೆತ್ತಿಗೆ ನೀನು ನನ್ನ ಎಲ್ಲ ನೋಡ್ಕೊತೀನಿ, ಮಾತ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಚೆ ಆಗಿಬಿಟ್ಟಿದ್ರೆ ನಾನು ಎಲ್ಲಿ ಸರ್ ಹೋಗೋದು, ಎಲ್ಲಿ ಮಾಡೋದು? ಇವ್ರಿಗೆಲ್ಲ ನ್ಯಾಯ ಕೊಟ್ಟಿದ್ದಕ್ಕೆ ತಾನೇ ಇವತ್ತು ನನಗೆ ಈ ಆಚೆಗೆ ಹಾಕಿರೋದು. ಇಲ್ಲದೆ ದುಡಿಯೋಕ್ಕಾಗಲ್ಲ. ಇವಾಗ ಎರಡೂ ಇದಾಗಿದೆ, ಕಿಡ್ನಿಗಳು ಫೈಲೂರ್ ಆಗಿದೆ. ಎಲ್ಲಂತ ಮಾತಾಡೋದು, ಎಲ್ಲಂತ ಹೋಗೋದು, ಒಬ್ಬೊಬ್ಬರಾದ್ರೆ ಯಾರ ಹತ್ರ ಅಂತ ಕಾಸು ಇಸ್ಕೊಳ್ಳೋದು ಸರ್. ಅವರು ಇವ್ರು ಕೊಡೋದನ್ನ ಎತ್ಕೊಂಡು ಹೋಗೋದು, ಮಾತ್ರೆ ತಗೊಳ್ಳೋದು, ಅವೆಲ್ಲ ಹೇಳೋಕ್ಕಾಗುತ್ತಾ ಸರ್? ಬೀದಿಯಲ್ಲಿ ಬಂದು ಏನೋ ಬಾಡಿಗೆ 40,000 ಬರುತ್ತೆ. ಈ ಥರ ಎಲ್ಲ ಟಾರ್ಚರ್ ಮಾಡಿ ಅವನ ತಮ್ಮ ಅವನು ಅಲ್ಲಿಂದ ನಿನ್ನ ಎತ್ತಿಸ್ಬಿಡ್ತೀನಿ, ಅದು ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ನಮ್ಮಿಬ್ಬರನ್ನು ಮರ್ಡರ್ ಮಾಡಿಸ್ತಾನಂತೆ ಅವನು. ಅವ್ರ ತಮ್ಮ ನರೇಂದ್ರ ಬಾಬು ಅಂತ, ನವೀನ ಅಂತ, ಅವರು ಇನ್ಸ್ಪೆಕ್ಟ್ರು ನೆಲಮಂಗಲದಲ್ಲಿ. ಅವರು ಹೊನ್ನೇಗೌಡ ಮನೆ ಬಂದು ಇಲ್ಲಿ ಮನೆ ಹತ್ರ ಬಂದಿದ್ರು. ಮೊನ್ನೆ ಅವ್ರು ಇದ್ದಾಗ ಬೂಟಲ್ಲದ್ದು ಎಳ್ಕೊಂಡು ಬಂದಿದ್ದಾರೆ ಮೊನ್ನೆ ವಾರದಲ್ಲಿ. ಈಗಾಗ ನನಗೆ ಕಾಸಿಲ್ಲ, ನನ್ನ ಮಾತ್ರೆಗಳಿಗೆ ದುಡ್ಡಿಲ್ಲ, ನನ್ನ ಊಟಕ್ಕಿಲ್ಲ. ನಮ್ಮ ತಾಯಿ ಬರೋ ಇದರಲ್ಲಿ ಪೆನ್ಷನಲ್ಲಿ 1000 ರೂಪಾಯಲ್ಲಿ ಆಯಾಮಂದು ನಂದು ನೋಡ್ಕೋಬೇಕು. ತಮ್ಮ ಎಷ್ಟು ದಿವಸ ಅಂತ ನೋಡ್ತಾನೆ? ಕೋಟಿಗಳಿಗೆ ಬದುಕಿದ್ರು, ಎಲ್ಲ ಕೋಟಿ ಇವಾಗ ಕೋಟಿಗಳು ಬಾಳ್ತಾ ಇದೆ. ಅನ್ಕೊಂಡಿಲ್ಲ ಸರ್, ನಾನು ಕೋಟಿಗಳಿಗೆ ಬರ್ತೀನಿ ಈ ಥರ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಜೀವನದಲ್ಲಿ ಹೆಂಗೋ ಚೆನ್ನಾಗೇ ಇದೆ. ಒಬ್ರಿಗೆ ನೋವು ಮಾಡಿದವನಲ್ಲ ನಾನು. ಆ ಥರ ಮಾಡಿ ಇವರು ಅವ್ರ ತಮ್ಮನನ್ನು ಅವ್ರ ನವೀನ ಆಸ್ತಿ ಎಲ್ಲ ಅವ್ರ ಹೆಸರೆಲ್ಲ ಬರ್ದು ಕೊಟ್ಟಿದ್ದೀನಿ. ಬರ್ದುಕೊಟ್ಟು ಆಚೆಗೆ ಹಾಕಿದ್ದಾರೆ. ಇವಾಗ ನನ್ನ ಊಟ ನೀರು ಆಗ ಹಿಂಗೆ ಎತ್ಕೊಂಡು ತಟ್ಟೆಗೆ ತಿನ್ನಕ್ಕೆ ಹೋದ್ರೆ ತಿನ್ನಗಂಟು ಸುಮ್ಮನೆ ಇದು ತಟ್ಟೆ ಆಚೆ ತಳ್ತಾರೆ. ನಾನು ಸುಮ್ಮನೆ ಹಿಡ್ಕೊಂಡೋಗಿ ಹೋಗಿದ್ದೀನಿ, ತಟ್ಟೆಗೆ ಹುಚ್ಚೆ ಹಟ್ಟಿದ್ದೀನಿ, ಏಲ್ ಹಟ್ಟಿದ್ದೀನಿ ಎಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಇವಾಗ ಹೊಲ್ಟೋ ತಟ್ಟೆ ಇದು ಮಾಡಿಬಿಟ್ಟು ಇವಾಗ ಬೆಳಗ್ಗೆ ಚಪ್ಪಲಿ ತೋರಿಸಿದ್ದಾಳೆ. ಚಪ್ಪಲಿ ತಗೊಂಡು ಹೊಡಿತೀನಿ ನನ್ನ ಮಗನೇ ಏನಾನು ಮಾತಾಡಿದ್ರೆ ಅಂತ. ನಮ್ಮ ಆಸ್ತಿ ನಾನು ಇರೋ ಗಂಟೆ ನನ್ನ ಹೆಸರಲ್ಲಿ ಇರಬೇಕು.
ಇನ್ನು ಇರೋ ಬರೋ ಆಸ್ತಿ ಪತ್ನಿ ಹಾಗೂ ಮಕ್ಕಳಿಗೆ ವರ್ಗಾವಣೆಯಾಗಿದ್ದೇ ತಡ ಕುಟುಂಬ ಕಲಹ ಹೆಚ್ಚಾಗಿ ಪತ್ನಿ ಮಕ್ಕಳು ವಿಶ್ವನಾಥ್ ಬಾಬು ಅವರನ್ನ ಮನೆಯಿಂದ ಆಚೆ ಹಾಕಿದ್ದಾರಂತೆ. ಕಳೆದ 4 ವರ್ಷಗಳಿಂದ ವಿಶ್ವನಾಥ್ ಬಾಬು ತನ್ನ ತಾಯಿ ಜೊತೆಯಲ್ಲೇ ತನ್ನ ಸಹೋದರಿಯ ಹೆಸರಿಗೆ ವಿಭಾಗ ಆಗಿರುವಂತಹ ಮನೆಯೊಂದರಲ್ಲಿ ಪರಾವಲಂಬಿಯಾಗಿ ವಾಸವಾಗಿದ್ದ. ಯಾವುದೇ ಕ್ಷಣ ಜಾಗ ಖಾಲಿ ಮಾಡಿ ಅಂತ ಆತನ ಸಹೋದರಿ ಹೇಳಿದ್ರೆ ತಾನು ಆ ಮನೆಯನ್ನು ಖಾಲಿ ಮಾಡಬೇಕಾಗುತ್ತೆ ಅನ್ನೋ ಆತಂಕ ವಿಶ್ವನಾಥ್ ಬಾಬುವನ್ನ ಕಾಡ್ತಾ ಇದೆಯಂತೆ. ಡಯಾಲಿಸಿಸ್ ರೋಗಿಯಾಗಿರುವ ತನ್ನನ್ನ ಯಾರೂ ನೋಡಿಕೊಳ್ತಾ ಇಲ್ಲ ಎಂದು ಅಳ್ಳು ತೋಡಿಕೊಂಡು ಬೀದಿಗೆ ಬಿದ್ದಿದ್ರೆ ಇನ್ನು ಈತನ ಧರ್ಮಪತ್ನಿ MS ರಾಧಮ್ಮ ಗಂಡನ ಸಹವಾಸವೇ ಬೇಡ, ಅವರು ನಮ್ಮನ್ನ ಬಿಟ್ಟು 4 ವರ್ಷ ಆಗಿದೆ, ಅವ್ರ ಹೆಸರಿಗೆ ಒಂದು ನಿವೇಶನ ಇದೆ, ಬೇಕಾದ್ರೆ ಮಾರ್ಕೊಳ್ಳಲಿ, ಆ ದುಡ್ಡಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ, ಬಂದು ಸಹಿ ಮಾಡ್ತೀನಿ ಅಂತ ಹೇಳ್ತಾರೆ. KVT ಅಂತಾನಂತೆ ಅದನ್ನ ಕಳಿಸಿದ್ರು. ಅದ್ರ ಮೇಲೆ ನನಗೆ ಮಕ್ಕಳಿದ್ದಾರೆ, ಮಕ್ಕಳಿಗೆ ಆಸ್ತಿ ಬೇಕು ಅಂತ ಅಂದ್ಬಿಟ್ಟು ಮಗು ಮೈನಾರಿಟಿ ಇರೋದಕ್ಕೆ ಮಕ್ಕಳ ಕೈಲಿ ಕೊಡಿಸಿದ್ದಕ್ಕೆ ನಾವು ಕಾನೂನು ರೀತಿಯಲ್ಲಿ ಎಷ್ಟು ಬಂದರೆ ಅಷ್ಟೇ ಸಾಕು ಅಂತ ನಾವು ಕೇಳಿದ್ವಿ. ಅವರೇ ಕೇಸ್ ನಡೀತಾ ಇದ್ದ, ಅವರೇ ಬಂದು ನಮಗೆ ಖಾತೆಗಳಿಗೆ ಇದಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾವು ರಾಜಿ ಮಾಡ್ಕೊತೀವಿ, ನಮ್ಮ ಹತ್ರ ಅವರೇ ಬಂದು ಎಲ್ಲೆಲ್ಲೋ ಇವ್ರನ್ನೆಲ್ಲ ಕರ್ಕೊಂಬಂದು ಪಂಚಾಯತಿ ಮಾಡಿಸಿ ನಮ್ಗೆ ಆಸ್ತಿ ಬರ್ಕೊಟ್ರು ಸರ್. ನಾವು ಕೇಳೇ ಇಲ್ಲ ಸರ್, ನಾವು ಬರ್ಕೊಟ್ರಿ ಅಂತ ನಾವು ಯಾರು ಕೇಳಿಲ್ಲ. ಸರ್ ನಮ್ಮನ್ನು ಮನೆಯಿಂದ ಆಚೆ ಹಾಕಿರೋದಕ್ಕೆ ಆ ಅಜ್ಜಿ ಎಷ್ಟು ಬಂದರೆ ಮನೆ ಹತ್ರ ಬಂದರೆ ಅದು ಸರ್ ವಿಡಿಯೋ ಇದೆ, ಅದನ್ನೆಲ್ಲ ಸ್ಟೇಷನ್ಗೆ ಕೋರ್ಟ್ಗೆ ಕಳಿಸಿ ಕೊಟ್ಟಿದ್ದೀವಿ ಸರ್ ನಾವು. ಅದನ್ನು ಏನಂತ ಏನು ಮನೆಗೆ ಬಾಗಿಲಿಗೆ ಅಡ್ಡ ಕೂತ್ಕೊಂಡ್ಬಿಟ್ಟು ಮನೆ ಒಳಗೆ ಬಂದರೆ ರಕ್ತ ಸೋರಿಸ್ತೀನಿ ಯಾರಾದರೂ ಮನೆಯೊಳಗೆ ಬಂದರೆ 11:15 ಗಂಟೆ ರಾತ್ರಿಯಲ್ಲಿ ಕಳಿಸಿದ್ದೀವಿ. ಪೊಲೀಸ್ ಸ್ಟೇಷನ್ ಹತ್ರ ರಾತ್ರಿ ನಾವು 3:30ವರೆಗೂ ಅಲ್ಲಿ ಮೇಲೆ ಮಹಿಳಾ ಸ್ಟೇಷನಲ್ಲಿ 3:30ವರೆಗೂ ಕೂತ್ಕೊಂಡಿದ್ದೀವಿ ಸರ್ ನಾವು. ಅಲ್ಲೂ ಬಂದು ಗಲಾಟೆ ಮಾಡಿದ್ರು ಸರ್, ಸ್ಟೇಷನ್ ಹತ್ರನೂ ಬಂದು ಗಲಾಟೆ ಮಾಡಿದ್ದಾರೆ ಸರ್. ಇಷ್ಟೆಲ್ಲ ಆದಮೇಲೆ ನಾವು ಅವ್ರನ್ನ ಕರ್ಕೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ನೀವೇ ತಿಳ್ಕೊಂಡ್ರೆ ಅದು ಏನಾಗುತ್ತೆ ಅನ್ನೋದು ನೀವೇ ತಿಳ್ಕೊಳ್ರಿ ಸರ್. ಅವರು ತಮ್ಮನ ಮನೆಯಲ್ಲಿ ಇಲ್ಲ ಅವ್ರ ತಾಯಿ ಮನೆಯಲ್ಲಿ ಇರ್ತಾರೆ.